ಬಾಡಿಗೆ ಮನೆ ಕೇಳುವ ನೆಪದಲ್ಲಿ ಬೈಕ್ನಲ್ಲಿ ಬಂದ 3 ಮಂದಿ ಯುವಕರ ತಂಡವೊಂದು ವೃದ್ಧ ಮಹಿಳೆಯ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಕಸಿದು ಪರಾರಿಯಾದ ಘಟನೆ ಶನಿವಾರ ಬೆಳಿಗ್ಗೆ ಶಂಕರಪುರದಲ್ಲಿ ನಡೆದಿದೆ. ಹೆಲೆನ್ ಡಿಸೂಜಾ ಸರ ಕಳೆದುಕೊಂಡ ವೃದ್ಧ ಮಹಿಳೆ. ಶನಿವಾರ ಬೆಳಿಗ್ಗೆ 10 ಗಂಟೆಯ ವೇಳೆಗೆ ಈಕೆ ಮನೆಯಲ್ಲಿರುವಾಗ ಬಾಡಿಗೆ ಮನೆ ಕೇಳುವ ನೆಪದಲ್ಲಿ ಬಂದ ಯುವಕರ ತಂಡ ಅಕ್ಕಪಕ್ಕದ ಮನೆಯವರ ಬಗ್ಗೆ ವಿಚಾರಿಸಿದ್ದಾರೆ. ಬಳಿಕ ಮಹಿಳೆಯ ಮೊಬೈಲ್ ನಂಬರ್ ಕೇಳಿ ಬರೆಯುತ್ತಿದ್ದಂತೆ ಒಬ್ಬಾತ ಮಹಿಳೆಯ ಕೊರಳಲ್ಲಿದ್ದ ಸುಮಾರು 3 ಪೌಂಡ್ ತೂಕದ ಚಿನ್ನದ ಸರವನ್ನು ಕಸಿದು ಮನೆಯ ಕಾಂಪೌಂಡ್ ಹಾರಿದ್ದಾನೆ. ಉಳಿದ ಇಬ್ಬರು ಈತನೊಂದಿಗೆ ಸೇರಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ಶಿರ್ವ ಪೊಲೀಸರು ಸ್ಥಳಕ್ಕಾಗಮಿಸಿ ತನಿಖೆ ನಡೆಸಿದ್ದಾರೆ. ಘಟನೆಯ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಫಸ್ಟ್ ನಮ್ಮ ಮನೆಗೆ ಬಂದು ನನ್ನ ಹತ್ರ ಕೇಳಿದರು, ಆಂಟಿ ಹೇಗಿದ್ದೀರಿ, ಏನು, ನಮಗೆ ಒಂದು ರೂಮ್ ಬೇಕಿತ್ತು, ಇವರೆರಡು ಬ್ಯಾಚುಲರ್ ಇದ್ದಾರೆ ಅಂತ ಹೇಳಿದೆ. ನಾನು ಹೇಳಿದೆ, ನಮ್ಮ ಮನೆಯಲ್ಲಿ ರೂಮ್ ಇಲ್ಲ, ಖಾಲಿ, ನಾನು ಕೊಡುವುದಿಲ್ಲ ಅಂತ ಹೇಳಿದೆ. ಮತ್ತು ಮಾತಾಡಿದರು ಮತ್ತು ಹೇಳಿದರು, ಇವರು ಹೇಗಿದ್ದಾರೆ ಆಂಟಿ ಅವರು ಹೇಳಿದರು. ಅವರು ಸೌಖ್ಯ ಇದ್ದಾರೆ, ಅವರ ಮಗ ಈಗ ತೀರಿ ಹೋದ ಅಲ್ಲ, ಹೀಗೆಲ್ಲ ಹೇಳಿದರು. ಹೌದಾ, ಯಾವಾಗ, ಏನು ಅಂತ ಹೇಳಿದರು. ಮತ್ತು ಹೇಳಿದರು, ನಾವು ಸ್ವಲ್ಪ ನೋಡಿ ಬರ್ತೇವೆ, ನಾವು ನಿಂತ ಆಂಟಿಯವರು ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ ನಾವು. ಅಲ್ಲಿಂದ ಅವರು ಅವರ ಮನೆಗೆ ಹೋದರು ನೋಡಲಿಕ್ಕೆ ಅಂತ ಆಂಟಿಗೆ. ಅಲ್ಲಿ ನೋಡಲಿಕ್ಕೆ ಹೋದವರು ಸುಮಾರು ಹೊತ್ತು ಬರಲಿಲ್ಲ. ನಾನು ಎಣಿಸ್ತೇನೆ ಹೀಗೆ ಮಾತಾಡಿದ್ದಾರೆ ಏನೋ ಅಂತ. ಲಾಸ್ಟ್ ಬೊಬ್ಬೆ ಕೇಳಿತು, ಅಕ್ಕ ಅಕ್ಕ ಅಂತ. ನನ್ನ ತಂಗಿ ಅವಳು ಅಕ್ಕ ಅಕ್ಕ ಅಂತ ಬೊಬ್ಬೆ ಹಾಕಿದಳು. ಏನಾಯಿತು ಅಂತ ನಾನು ಓಡುವಾಗ ಒಬ್ಬನು ಮಧ್ಯದವನು, ಎಂದರೆ ಇಬ್ಬರು ಬಂದಿದ್ದರು. ಅವರು ಇಲ್ಲಿದ್ದ ಬೈಕ್ ತೆಗೆದುಕೊಂಡು ರೆಡಿ ಮಾಡಿ ಇಡುವಾಗ ಇವರು ಈಚೆಯಿಂದ ಹಾರಿ ಬರುವಾಗ ಅವನು ಗೇಟ್ ಓಪನ್ ಮಾಡಿದ. ಗೇಟ್ ಓಪನ್ ಮಾಡುವಾಗ ಇವನು ಬಡ ಓಡಿ ಬಂದ. ಅವನನ್ನು ನಾನು ಹೀಗೆ ಹಿಡಿಯುವಾಗ ನನ್ನನ್ನು ದುಡಿ ಹಾಕಿದ. ನಾನು ಬಿದ್ದು ಏನಾಯಿತು ಅಂತ ಕೇಳುವಾಗ ಅವರು ಅಲ್ಲಿ ಓಡಿದರು. ಅದನ್ನು ನೋಡು, ಅವರ ಹಿಂದೆ ನಾನು ಕೂಡ ಚೈನ್ ಅಂತ ನನಗೆ ಶಬ್ದ ಕೇಳಿತು. ನಾನು ಕೂಡ ಮಾರ್ಗಕ್ಕೆ ಓಡಿ ಎಲ್ಲರನ್ನು ನಿಲ್ಲಿಸಿದೆ. ಇವರು ಫಸ್ಟ್ ನನಗೆ ಸಿಕ್ಕಿದರು. ಇವರನ್ನು ಹೇಳಿದೆ, ಅವರನ್ನು ಹೇಳಿದೆ, ಅವರೆಲ್ಲರೂ ಅವರ ಹಿಂದೆ ಓಡಿದರು. ಮತ್ತೆ ನೀವೆಲ್ಲ ಬಂದಿರಿ ನೋಡಿ. ಹೌದು ನೋಡಿ, ನಾವು ಒಳ್ಳೆಯವರು, ಈಗ ನಂಬಿಕೆ ಉಂಟು ನಮಗೆ, ಇಲ್ಲಿ ನಿಂತವರು ಅಂತ ನಾವು ಒಂದು ಮಾತಾಡಿದ್ದು ನೋಡಿ. ಅವರ ಇದು ನೋಡಿ. ಅಲ್ಲ, ಇದು ಅಂದ್ರೆ ಈ ಬಾಡಿಗೆ ಕೊಡುವುದು ಕೂಡ ತಪ್ಪು ಅಂತ ಅನಿಸ್ತದಲ್ಲ, ಅಂದ್ರೆ ಎಂದರೆ ನಾವು ಒಬ್ಬೊಬ್ಬರೇ ಇರುವುದು, ನಮಗೂ ಕೂಡ ಹೆದರಿಕೆ ಆಗ್ತದೆ. ರಾತ್ರಿಯಲ್ಲಿ ಯಾರು ಬರ್ತಾರೆ, ಯಾರು ಬಂದರೆ ಒಂದು ಗಂಡಸು ಇಲ್ಲ ಹಾಗೆ ಅಂತ ನಾವು ಯಾರನ್ನು ಒಂದು ಫ್ಯಾಮಿಲಿ ಇಡುವುದು. ನಾವು ಅವರ ಕೂಡ ಫ್ಯಾಮಿಲಿ ಇತ್ತು ಮೊದಲು. ಹೌದು, ಹಾಗೆ ಅವರ ಮನೆಯಲ್ಲಿ ಬಾಡಿಗೆಗೆ ಇದ್ದರು. ಆದರೆ ಒಳ್ಳೆ ಜನರು. ನಮ್ಮ 3 ಮನೆಯಲ್ಲಿ ಅವರ ಮನೆಯಲ್ಲಿ ಹೋಗಿದ್ದಾರೆ ಕೆಲಸಕ್ಕೆ, ಅವರ ಮನೆ ಎಲ್ಲ ಎಂತ ಹೇಳಿದರೆ ಬಂದು ಹೆಲ್ಪ್ ಮಾಡ್ತಿದ್ರು. ಹಾಗೆ ಒಳ್ಳೆ ಜನರಿದ್ದರು. ಆದರೆ ಹೀಗೆ ಎಲ್ಲ ಮಾಡ್ತಾರೆ ಅಂತ ನಮಗೆ ಗೊತ್ತುಂಟ. ಹೌದು, ನಾನು ಮತ್ತೆ ನನ್ನ ಕೆಲಸದ ಹುಡುಗಿ ಹೂ ಕಟ್ತಿದ್ದೆವು ಹಿಂದುಗಡೆ. ಆವಾಗ 3 ಬಂದರು. ಅದರಲ್ಲಿ ಆನಂದ ಅಂತ ನಮ್ಮ ಮನೆಯಲ್ಲಿ 6 ತಿಂಗಳು ಕೂತ್ಕೊಂಡಿದ್ದವರು. ಈಗ ಬಿಟ್ಟು 4-5 ವರ್ಷ ಆಯಿತು. ಅವರು ಇಬ್ಬರನ್ನು ಕರ್ಕೊಂಡು ಬಂದಿದ್ದಾರೆ. ಬಂದು ಕೂತ್ಕೊಂಡವರು, ಬಾಡಿಗೆಗೆ ಮನೆ ಉಂಟು. ನಾನು ಹೇಳಿದೆ, ಇಲ್ಲ, ಮನೆ ನಮ್ಮದರಲ್ಲಿ ಇದ್ದಾರೆ, ಇಲ್ಲ ಬಾಡಿಗೆಗೆ ಯಾರು ಅಂತ ಹೇಳಿದೆ. ಆಂಟಿ ಯಾರ ಹತ್ರ ಆದರೂ ಇದ್ದರೆ ಸ್ವಲ್ಪ ಇದು ಮಾಡಿ ಕೊಡಿ ಅಂತ ಹೇಳಿದ. ಆಯ್ತಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಮತ್ತೆ ಹೋಗಿದ್ದ. ಅವನು ಆನಂದ ಕುಡಿದಿದ್ದಾನೆ. ಹೋದ ನಂತರ ಅದರಲ್ಲಿ ಇನ್ನೊಬ್ಬನು ಓಡಿ ಬಂದ ಹಿಂದೆ. ನಾನು ಒಳಗಿದ್ದೆ ಆವಾಗ. ಓಡಿ ಬಂದ. ಅದಕ್ಕೆ ನಮ್ಮ ಹುಡುಗಿ ಹೇಳಿದಳು, ನಿಮ್ಮದು ಇದು ಫೋನ್ ನಂಬರ್ ಬೇಕಂತೆ ಅವನಿಗೆ, ಒಬ್ಬ ಬಂದ ಅಂತ ಹೇಳಿದೆ. ಅವನೇ ಬೈಕ್ ಹಿಡ್ಕೊಂಡು ಅವರು ರಸ್ತೆಯಲ್ಲಿ ಇದ್ದಾರಂತೆ ಇಬ್ಬರು. ನನಗೆ ಗೊತ್ತಿಲ್ಲ. ಅಕ್ಕನ ಮನೆ ಎದುರುಗಡೆ ನಾನು ಒಳಗಿದ್ದೆ. ಅವಳು ಕರೆದಳಲ್ಲ ಅಂತ ಹೊರಗೆ ಬಂದೆ. ನಂದು ನಂಬರ್ ಹೇಳಿದೆ ನಾನು. ಇದು ನಂಬರ್ ಆಗೋದಿಲ್ಲ ಅಂತ. ಎಂತ ಆಗೋದಿಲ್ಲ ಮಾರಾಯ, ಆಗ್ತದೆ ಇದು ನಂಬರ್. ಇಲ್ಲ, ನಿನ್ನ ಫೋನಿನಲ್ಲಿ ರಿಂಗ್ ಬರ್ತದ ನೋಡು ನಂದು ನಂಬರ್ ಅಂತ ಹೇಳಿದೆ. ಇಲ್ಲ ಅಂತ ಹೇಳಿದೆ. ಇಲ್ಲ ನಾನು ನಂಬರ್ ಇದು ಆಗ್ತದೆ ಅಂತ ಹೀಗೆ ಫೋನ್ ಕೈಯಲ್ಲಿ ಹಿಡ್ಕೊಂಡು ಹೀಗೆ ನಂಬರ್ ಇದು ಮಾಡ್ತಾ ಇದ್ದೆ. ಆವಾಗ ನಂದು ಕುತ್ತಿಗೆಯಲ್ಲಿದ್ದ ಚೈನ್ ತೆಗೆದು ಓಡಿದ. ನಾನು ಬೊಬ್ಬೆ ಹೊಡೆದು ಹಿಂದಿನಲ್ಲಿ ಹೋದೆವು. ನನಗೆ ಆಗೋದಿಲ್ಲ ಅಲ್ಲ ಹಿಂದಿನಲ್ಲಿ ಹೋಗ್ಲಿಕ್ಕೆ. ಆವಾಗ ನನ್ನ ಅಕ್ಕ ಇದ್ದರಂತೆ. ಅಕ್ಕಗೆ ಹೀಗೆ ದೂಡಿ ಓಡಿ ಹೋಗಿ ಬೈಕಿನಲ್ಲಿ ಕುತ್ಕೊಂಡಂತೆ. ಮತ್ತೆ ಓಡಿ ಹೋದರು. ಅವನು ಆನಂದ ಅಂತ ಅವನಿರ್ಲಿಲ್ಲ, ಖಾಲಿ ಆನಂದ ಮಾತ್ರ. ಆನಂದ ಮತ್ತೆ ಆನಂದನ ಹೆಂಡತಿ ಒಂದು 6 ತಿಂಗಳು ಇದ್ದರು. ಉಂಟಂತೆ. ನಮ್ಮ ಮನೆಯಲ್ಲಿ ಬಿಟ್ಟ ನಂತರ ನಾನೇನಾದ್ರ ಇದಕ್ಕೆ ಹೋಗ್ಲಿಲ್ಲ. ಹೌದು, ಮತ್ತೆ ಅವರು ಹೋದರು. ಅವರದ್ದು ಯಾವಾಗಲೂ ಲಪ್ಪಡೆ ಉಂಟು. ಹೌದು, ಇವತ್ತು ಬೆಳಿಗ್ಗೆ 10 ಗಂಟೆಗೆ ಇವರ ಮನೆಯಲ್ಲಿ 4-5 ವರ್ಷದ ಹಿಂದ್ಗಡೆ ಒಂದು 6 ತಿಂಗಳು ಆನಂದ್ ಅಂತ ಹೇಳುವವರು ಬಾಡಿಗೆಗೆ ಇದ್ದರು ಇವರ ಮನೆಯಲ್ಲಿ.
ಹಾಗೆ ಇಲ್ಲಿ ಅಕ್ಕ ತಂಗಿದ್ದು ಮನೆ, ಈಚೆದ್ದು ಅಕ್ಕನದ್ದು ಮನೆ, ಆಚೆದ್ದು ತಂಗಿದ್ದು ಮನೆ. ಮೊದಲು ಅಕ್ಕನ ಮನೆಗೆ ಬಂದರು. ಅಕ್ಕನ ಮನೆಗೆ ಬಂದು ಅವ್ರ ಹತ್ರ ಮಾತನಾಡಿದರು, ಬಾಡಿಗೆಗೆ ಮನೆ ಉಂಟಾ ಅಂತ ಕೇಳಿದರು. ಅದಕ್ಕೆ ಅವ್ರು ಹೇಳಿದರು ಬಾಡಿಗೆಗೆ ಮನೆ ಇಲ್ಲ, ಬಾಡಿಗೆ ಉಂಟಿದ್ದಾರೆ ಈಗ ಅಂತ. ಅದಕ್ಕೆ ಹಾಗಾದರೆ ನಮಗೆ ಬಾಡಿಗೆ ಮನೆ ಬೇಕು, ಅವರ ಮನೇಲಿ ಇದ್ದಾರಾ, ಇವರ ಮನೇಲಿ ಯಾರಿದ್ದಾರೆ, ಆಚೆ ಮನೇಲಿ ಯಾರಿದ್ದಾರೆ ಎಲ್ಲ ಕೇಳಿದರು. ಮತ್ತು ಅವ್ರು ಹೇಳಿದರು ಎಲ್ಲ ಅವರವರು ಎಲ್ಲ ಇದ್ದಾರೆ ಅಂತ ಹೇಳಿದ್ದಕ್ಕೆ ನನ್ನ ನಂಬರ್ ತಗೊಳ್ಳಿ ಅಂತ ಹೇಳಿ ಒಂದು ಚೀಟಿ ಅವರೇ ಕೊಟ್ಟು ಚೀಟಿಯಲ್ಲಿ ನಂಬರ್ ಬರೆಸ್ಲಿಕ್ಕೆ ಹೇಳಿದರು. ಯಾಕಂದರೆ ಅವರು ಪ್ಲ್ಯಾನ್ ಮಾಡಿದ್ದಾರೆ, ಅದು ಅವರು ಬಗ್ಗಿ ನಂಬರನ್ನು ಬರೆಯುವಾಗ ಅವರ ಕುತ್ತಿಗೆಯಲ್ಲಿದ್ದ ಚೈನನ್ನು ಎಳಿಲಿಕ್ಕೆ. ಆವಾಗ ಅಕ್ಕನ ಕುತ್ತಿಗೆಯಲ್ಲಿ ಚೈನ್ ಚಿಕ್ಕದಿದ್ದರಿಂದ ಅವರಿಗೆ ಅದು ಬಗ್ಗುವಾಗ ಅದು ಚೈನ್ ಕೆಳಗೆ ಬರಲಿಲ್ಲ. ಸೊ ಅವರು ಹಾಗೆಂತ ಮಾಡಿದಂತ ಹೇಳಿದರೆ, ಆಚೆ ಮನೆಯಲ್ಲಿ ತಂಗಿ ಮನೆಯಲ್ಲಿ ಯಾರಿದ್ದಾರೆ ಅಂತ ಅವರು ಇದ್ದಾರೆ ಅಂತ ಹೇಳಿದರು. ಮತ್ತು ಅವರು ಅಲ್ಲಿ ಹೋದರು. ಅಲ್ಲಿ ಹೋದಾಗ ಸೇಮ್ ಅದೇ ಕ್ವಶನ್ಸ್ ಎಲ್ಲ ಅವ್ರ ಹತ್ರ ಮಾತನಾಡಿದರು. ಮತ್ತು ಅವರಿಗೂ ಸಹ ಹೇಳಿದರು ನನ್ನ ನಂಬರನ್ನು ಬರ್ಕೊಳ್ಳಿ, ಯಾರದ್ದು ಬಾಡಿಗೆಗಿದ್ದರೆ ನಮಗೆ ಹೇಳಿ ಅಂತ. ಅವರಿಗೂ ಸಹ ಚೀಟಿ ಅವರಲ್ಲಿ ಬರೆಯುವಾಗ ಅವರದ್ದು ಕುತ್ತಿಗೆ ಚೈನ್ ದೊಡ್ಡದಿತ್ತು. ಅವ್ರು ಹೀಗೆ ಬರೆಯುವಾಗ ಅದು ಚೈನ್ ಕೆಳ ಬಂತಲ್ವಾ. ಆಗ 3 ಮಂದಿ ಇದ್ದರು. 3 ಮಂದಿಯಲ್ಲಿ ಒಬ್ಬರು ಬೈಕ್ ರೆಡಿ ಮಾಡ್ಕೊಳ್ಳಿಕ್ಕೆ ಹೊರ ಬಂದಿದ್ದರು, ಬೈಕಲ್ಲಿದ್ದರು. ಮತ್ತು ಇನ್ನೊಬ್ಬರು ಅವರ ಕುತ್ತಿಗೆಯಲ್ಲಿ ಚೈನನ್ನು ಇಳಿದು ಅವರ ಅಕ್ಕನ ಕಾಂಪೌಂಡಿಂದ ಹಾರಿಕೊಂಡು ರಸ್ತೆಗೆ ಹೋಗಿ ಅವರು ಓಡಿದ್ದಾರೆ. ಅಲ್ಲ ಮೇಡಮ್, ಇಲ್ಲಿ ಪದೇ ಪದೇ ಇಂಥ ಘಟನೆ ಆಗ್ತಾ ಇತ್ತು. ಯಾಕಂದ್ರೆ ಮೊನ್ನೆ ಇತ್ತೀಚೆಗೆ ಕೂಡ ಇಲ್ಲಿ ಮನೆಯಲ್ಲಿ ಹೋಗಿ ಹೌದು, ಅದೇ ಲಾಸ್ಟ್ ವೀಕಲ್ಲಿ 2 ರಿಲೇಟಿವ್ ಮನೆಯಲ್ಲೇ ಇಲ್ಲೇ ಹತ್ತಿರನೇ ಆಗಿದೆ. ಅದು ಅದು ಆದ ಸ್ಟೈಲ್ ನೋಡುವಾಗ ಇದು ಪರಿಚಯದವರದ್ದೇ ಮಾಡಿದ ಕೆಲಸ ಅಂತ ಹೇಳ್ಕೊಂಡು, ಆದರೆ ಅದು ಎಲ್ಲಿ ತನಕ ಇನ್ವೆಸ್ಟಿಗೇಷನ್ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಮನೆಯಲ್ಲಿ ಡೋರ್ ಓಪನ್ ಇತ್ತು ಅಂತ ಹೇಳಿ ಸುದ್ದಿ ಸಿಕ್ಕಿದೆ, ಗೊತ್ತಿಲ್ಲ. ಮತ್ತು ಇನ್ನೊಂದು ಮನೆಯಲ್ಲಿ ಲಾಕ್ ಇತ್ತು ಮನೆಯಲ್ಲಿ. ಆ ದಿವಸ ಆ ಮನೆಯವರು ಅವ್ರು ಬೇರೆ ಕಡೆ ಹೋಗುವವರಿದ್ದರು. ಅದು ಎಲ್ಲಿಯಾದ್ರೂ ಕ್ಲೂ ಇದ್ದು ಬಂದಿರ್ಬೋದು ಅಂತ ನನಗೆ ಅನಿಸ್ತದೆ. ಆದರೆ ಅವರು ಹೋಗ್ಲಿಕ್ಕಿದ್ರು, ಆದರೆ ಅವ್ರು ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದರು. ಮತ್ತು ಇದು ಅವ್ರು ಬಂದಾಗ ಅವರಿಗೆ ಶಬ್ದ ಕೇಳಿ ಅವರು ಲೈಟ್ ಆನ್ ಮಾಡಿದ ಕೂಡಲೇ ಅವ್ರು ಮತ್ತೆ ಓಡಿದ್ದಾರೆ ಅಲ್ಲಿಂದ. ಇದು ಪದೇ ಪದೇ ಆಗಿ ಏನು ಕಾರಣ ಅಂದ್ರೆ ಇಲ್ಲಿ ಹೊರಗೆ ಬಂದವರಿಗೆ ವಾಸ್ತವವಾಗಿರುವ ಕಾರಣ ಆಗಿರ್ಬೋದು. ಅದೇ ಅಂದರೆ ಹೊರಗಿನ ಉದ್ಯೋಗ ಹುಡ್ಕೊಂಡು ಇಲ್ಲಿ ಬರ್ತಾರೆ, ಮತ್ತು ಬಾಡಿಗೆಗೆಲ್ಲ ಅವರು ಇಲ್ಲಿ ಇರ್ತಾರೆ. ಅಂದರೆ ಈ ಏರಿಯಾದಲ್ಲಿ ಜಾಸ್ತಿಯಾಗಿ ಸಿಂಗಲ್ಸ್ ಇರ್ತಾರೆ, ಇಬ್ಬರು ಇರೋದು, ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ. ಹಾಗಾಗಿ ಆ ಮನೆ ಒಂದು ಅವರಿಗೆ ಸ್ವಲ್ಪ ಧೈರ್ಯಕ್ಕೆ ಅಂತ ಹೇಳ್ಕೊಂಡು ಅವರೊಂದು ಬಾಡಿಗೆ ಇಟ್ಕೊಳ್ತಾರೆ. ಆ ಬಾಡಿಗೆಗೆ ಇಂಥವರೇ ಬಂದು ಕೂತ್ಕೊಳ್ತಾರೆ. ಅವರದ್ದೆಲ್ಲ ಸ್ಟೋರಿ ಎಲ್ಲ ತಿಳಿದು ಇಮಿಡಿಯೇಟ್ ಎಲ್ಲದಿದ್ರು ಸಹ 1-2-3 ವರ್ಷದ ನಂತರ ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು ನನಗೆ ಹಾಗೆ ಅನಿಸ್ತದೆ ಇವಾಗಿನ ಪರಿಸ್ಥಿತಿ ನೋಡುವಾಗ. ಮತ್ತೆ ಮನೆಯವರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಹೌದು, ಮನೆಯವರು ಸಹ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಇವಾಗ ಇದೆಲ್ಲ ನೋಡುವಾಗ ನಮ್ಗೆ ಒಂಥರ ಹೆದರಿಕೆ ಆಗಿದೆ. ಇವಾಗಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಇರೋದೇ ಸ್ವಲ್ಪ ಹೆದರಿಕೆ ಅನಿಸ್ತದೆ. ಮತ್ತು ನಾನು ಅದು 2 ಇನ್ಸಿಡೆಂಟ್ ಆದಾಗ ಪೊಲೀಸಿಗೆ ಫೋನ್ ಮಾಡಿ ಹೇಳಿದ್ದೆ, ನಮ್ಮ ಬೀಟ್ ಪೊಲೀಸಿಗೆ ಫೋನ್ ಮಾಡಿ ಹೇಳಿದೆ, ಮೇಡಮ್ ಹೀಗೆ ರಾತ್ರಿ ನಾಯೆಲ್ಲ ಬೊಗಳಿರ್ತದೆ, ಹೆದರಿಕೆ ಆಗ್ತದೆ ಅಂತ. ಆಗ ನನಗೆ ಅವರು ಸಜೆಷನ್ ಕೊಟ್ಟಿದ್ದಾರೆ, ನೀವು ಹೆದರಬೇಡಿ, ಏನಾದರೂ ಆದರೆ ಕಾಲ್ ಮಾಡಿ, 20 ನಿಮಿಷದಲ್ಲಿ ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇವತ್ತಿದು ಹಗಲಿಗೆ ಆದದ್ದು ನೋಡಿ ತುಂಬ ಹೆದರಿಕೆ ಆಗ್ತಾ ಉಂಟು. ಹೌದು. ನಮ್ಮೆಲ್ಲ